ಶುದ್ಧವಾಗಿದ್ದರೆ ಮುಖ ಶುದ್ಧವಾಗಿ ಕಾಣುತ್ತದೆ. ಅದೇ ಕನ್ನಡಿ ಧೂಳು ತುಂಬಿ ಮುಸುಕಿದಾಗ ಚಿತ್ರ ಮುಸುಕಾಗಿ ಕಾಣುತ್ತದೆ. ಚಿತ್ರ ಮುಸುಕಲ್ಲ, ಕನ್ನಡಿ ಮುಸುಕು, ಬರೇ ಭಾಸವಾಗಿರುವುದು ಮಾತ್ರ. ಪ್ರಾಯಶಃ ನನ್ನ ಪ್ರೇಮವನ್ನು ಮುಸುಕಾಗಿ ಅರ್ಥ ಮಾಡಿಕೊಂಡೆ. ಭೀಷ್ಮ ಹಸ್ತಿನಾವತಿಗೆ ಅಪಹರಿಸಿಕೊಂಡೊಯ್ದ. ಅಲ್ಲಿ ತಮ್ಮನಾದ ವಿಚಿತ್ರ ವೀರ್ಯನನ್ನು ಮದುವೆಯಾಗೆಂದ. ಅದನ್ನು ಸ್ವೀಕರಿಸುತ್ತಿದ್ದರೆ ಇಂದು ಏಕಚಕ್ರಾಧಿಪತಿಯ ರಾಣಿಯಾಗಿ ವಿಶ್ವಮಂಡನೆ ಪಡೆಯಬಹುದಿತ್ತು. ಅದನ್ನು ನಿರಾಕರಿಸುವುದಕ್ಕೆ ಕಾರಣ ನಿನ್ನ ಮೇಲಿನ ಪ್ರೇಮ ಪಾಶ. ಭೀಷ್ಮನೇ ತಾನು ಮಾಡಿದ್ದು ತಪ್ಪಾಯಿತು, ತಿಳಿಯದೆ ತಂದೆ. ಪ್ರಾಯಶ್ಚಿತ್ತಕ್ಕಾಗಿ ಬ್ರಾಹ್ಮಣರನ್ನು ಜೊತೆಗೆ ಕಳಿಸಿಕೊಟ್ಟಿದ್ದಾನೆ. ನನ್ನ ಪ್ರೇಮ ನಿರ್ಮಲವಾದದ್ದು, ಇನ್ನಾದರೂ ಸ್ವೀಕರಿಸೆನ್ನ. ಬೇಡ 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 ಬೇಡ. ನಿನ್ನ ಸಿಹಿ ಯಾವುದೇ ನನ್ನ ಹೃದಯ ಪರಿವರ್ತನೆ ಮಾಡಲಾರದು. ಭೀಷ್ಮ ಕರೆದ ಕೂಡಲೇ ರಥವೇರಿ ಹೋದವಳು ನೀನು. ಇನ್ನು ಯಾವ ಕಾರಣಕ್ಕೂ ನಿನ್ನನ್ನು ಸ್ವೀಕರಿಸಲಾರೆ. ನಡೆಯಿಲ್ಲ. ಅಸುರೇಶ ಅಸುರೇಶ ಕೇಳಯ್ಯ ಎನ್ನಯ್ಯ ಜತೆಯೋಳು ಸಾಕ್ಷಿ ನಾನು ನಿಮ್ಮೆದುರಿನಲ್ಲಿರುವಾಗ ಸುಮ್ಮನೆ ಅನುಮಾನ ಯಾಕೆ? ಮದುವೆಯ ವಿಷಯ ಬಂದಾಗ ವಿಚಿತ್ರ ವೀರ್ಯನನ್ನು ಮದುವೆಯಾಗಲಾರೆ. ಕಾರಣ ಈ ಹಿಂದೆಯೇ ಸಾಲ್ವನಿಗೆ ಮನಸೋತು ತ್ವರಿಸುತ್ತೇನೆ ಎಂದು ಭಾಷೆ ಕೊಟ್ಟಿದ್ದೇನೆ ಎಂಬ ವಿಷಯ ಒಮ್ಮೆ ಭೀಷ್ಮನಲ್ಲಿ ತಿಳಿಸಿದಾಗ ನನ್ನನ್ನು ಸಭೆಗೆ ಕರೆದ ಭೀಷ್ಮ ಇದ್ದ ಸತ್ಯ ವಿಷಯವನ್ನು ತಿಳಿಸಿ ಜಾಗೃತಿಯಿಂದ ಸಾಲ್ವನಲ್ಲಿ ಬಿಟ್ಟು ಬನ್ನಿ ಎಂದು ಆಜ್ಞಾಪಿಸಿ ಪ್ರಯಾಣಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಟ್ಟ. ನೀವಿಬ್ಬರು ಯಾಕೆ ವೈಷಮ್ಯದ ಮಾಡಿಕೊಳ್ಳುತ್ತೀರಿ? ನಾನೊಬ್ಬ ಜ್ಯೋತಿಷ್ಯದಲ್ಲಿ ಪಂಡಿತ, ಬಲ್ಲಿರಾ? ಅರಿತಿಹೇ ನಾನು ಜ್ಯೋತಿಷ ಗಣಿತಗಳನ್ನು